ಅಲ್ಲಿ ಲಾರಿ ಜಾನಿ ಹತ್ಯೆ ವಿಷಯವಾಗಿ ಟಾಪ್ ಕಮಾಂಡರ್ ಹತ್ಯೆ ಆಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಇಸ್ರೇಲ್ನಿಂದ ಬಂದಿದೆ. ಟಾಪ್ ಕಮಾಂಡರ್ ಘೋಲಾಂ ಮೆರಾಜ್ ಸುಲೈಮಾನಿ ಹತ್ಯೆ ಆಗಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿ ಇಬ್ಬರನ್ನ ಹತ್ಯೆ ಮಾಡಿರೋ ಬಗ್ಗೆ ವರದಿ ಆಗ್ತಾ ಇದೆ. ಪ್ರಮುಖ ನಾಯಕರನ್ನ ಗುರಿಯಾಗಿಸಿ ಟಾರ್ಗೆಟ್ ರೀಚ್ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಮತ್ತು ಇಸ್ರೇಲ್ ತನ್ನ ಅಟ್ಯಾಕ್ ಅನ್ನ ಇನ್ನಷ್ಟು ತೀವ್ರಗೊಳಿಸ್ತಾ ಇದೆ ಮತ್ತು ತನ್ನ ಗುರಿಯನ್ನ ಪಕ್ಕಾ ಮಾಡ್ಕೊಳ್ತಾ ಇದೆ. ಇವರನ್ನೇ ನಾವು ಮುಗಿಸ್ಬೇಕು ಅಂತ ಹೇಳಿ ಕೇಳಿ ಯುದ್ಧ ತಂತ್ರಜ್ಞರಲ್ಲಿ ಈ ಕಮಾಂಡರ್ ಟಾಪ್ ಕಮಾಂಡರ್ ಮತ್ತು ಲಾರಿ ಜಾನಿ ಇಬ್ಬರೂ ಕೂಡ ಪರಿಣಿತರು. ಬಹಳಷ್ಟು ಸ್ಟ್ರಾಟಜಿಗಳನ್ನು ಮಾಡೋ ಮೂಲಕ ಇದನ್ನು ಹೇಗೆ ಈ ಯುದ್ಧವನ್ನ ಕಂಟಿನ್ಯೂ ಆಗಿ ತೆಗೆದುಕೊಂಡು ಹೋಗಬೇಕು, ಎಲ್ಲೆಲ್ಲಿ ಅಟ್ಯಾಕ್ ಮಾಡಬೇಕು, ಎಲ್ಲಿ ಅಟ್ಯಾಕ್ ಮಾಡಿದರೆ ಎಲ್ಲಿ ಯಾರಿಗೆ ಬಿಸಿ ಮುಟ್ಟುತ್ತೆ, ಆಗ ಇದರ ಬಗ್ಗೆ ಯಾರು ತಿರುಗಿ ಬೀಳ್ತಾರೆ, ಇಂತಹ ಎಲ್ಲ ತಂತ್ರಗಾರಿಕೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಈ ಇಬ್ಬರು ನಾಯಕರ ಪಾತ್ರ ಬಹಳ ಪ್ರಮುಖವಾಗಿದೆ. ಸೊ ಇಬ್ಬರನ್ನೇ ಮುಗಿಸಿದ್ರೆ ಆಗ ಇರಾನ್ ಮಂಡಿ ಉರುತ್ತೆ ಅನ್ನೋದು ಇಸ್ರೇಲ್ನ ಲೆಕ್ಕಾಚಾರ ಮತ್ತು ಅಮೆರಿಕದ ಲೆಕ್ಕಾಚಾರ. ಅದರಂತೆ ಈಗ ಈ ಇಬ್ಬರನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಿದ್ದೀವಿ, ನಮ್ಮ ವೈಮಾನಿಕ ದಾಳಿಯಲ್ಲಿ ಮುಗಿಸಲಾಗಿದೆ ಅಂತ ಹೇಳ್ತಾ ಇದ್ದಾರಾದರೂ ಕೂಡ ಹೌದಾ ಇಲ್ವಾ ಅನ್ನೋದರ ಬಗ್ಗೆ ಇರಾನ್ ಏನು ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಸೊ ಆಮೇಲೆ ಈ ಒಂದು ಯುದ್ಧ ಇವರಿಬ್ಬರ ಹತ್ಯೆ ಆದ ನಂತರದಲ್ಲಿ ತಣ್ಣಗಾಗ್ಬಿಡುತ್ತಾ ಅಥವಾ ಇನ್ನಷ್ಟು ತರನಾದಂತಹ ದಾಳಿಯನ್ನ ಇರಾನ್ ನಡೆಸುತ್ತಾ ನೋಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಇಬ್ಬರು ಪ್ರಮುಖ ನಾಯಕರುಗಳನ್ನ ಒಬ್ಬ ಕಮಾಂಡರ್ನು ಕೂಡ ಹತ್ಯೆ ಮಾಡಿದ್ದಾಗಿ ಹೇಳ್ತಾ ಇದೆ. ಸೊ ಈ ಇಬ್ಬರನ್ನ ಟಾರ್ಗೆಟ್ ಮಾಡಿದ್ರ ಇಂಟೆನ್ಷನ್ ಏನು ಇಸ್ರೇಲ್ದು? ಸೊ ಇದರಿಂದ ಯುದ್ಧ ತಣ್ಣಗಾಗುತ್ತೆ ಅನ್ನುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಖಂಡಿತವಾಗ್ಲೂ ಆ ಪ್ರಯತ್ನದ ಭಾಗವೂ ಕೂಡ ಇದು ಆಗಿರುವಂಥ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಯಾಕೆ ಅಂದರೆ ಇಸ್ರೇಲ್ ಮತ್ತು ಅಮೆರಿಕ ನಿರಂತರವಾದಂಥ ದಾಳಿಯನ್ನು ನಡೆಸಿದ ಬಳಿಕವೂ ಕೂಡ ಇರಾನ್ ಎಲ್ಲೂ ಕೂಡ ಒಂದಷ್ಟು ಕುಗ್ಗಿರಲಿಲ್ಲ. ನಿರಂತರವಾಗಿ ಪ್ರತಿ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಿತ್ತು. ಇಸ್ರೇಲ್ನ ಪ್ರತಿ ಹಂತವನ್ನು ಕೂಡ ಟಾರ್ಗೆಟನ್ನು ಮಾಡಿಕೊಂಡು ಪ್ರತಿ ದಾಳಿಯನ್ನು ಮಾಡಲಾಗ್ತಾ ಇತ್ತು. ನಿರ್ದಿಷ್ಟವಾಗಿ ಗಲ್ಫ್ ದೇಶಗಳನ್ನು ಗುರಿಯಾಗಿಸ್ಕೊಂಡು ಅಮೆರಿಕದ ಆಸ್ತಿ ಪಾಸ್ತಿಗಳನ್ನು ಧ್ವಂಸ ಮಾಡುವಂಥದ್ದು, ವಾಯುನೆಲೆಗಳನ್ನು ಧ್ವಂಸ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು. ಸೊ ಇರಾನನ್ನ ಎಷ್ಟು ಲೈಟ್ ಆಗಿ ತೆಗೆದುಕೊಳ್ಳಲಾಗಿತ್ತು ಅಷ್ಟು ಲೈಟ್ ಆಗಿ ಅದಿಲ್ಲ ಅನ್ನುವಂಥದ್ದು ಇಡೀ ಜಗತ್ತಿಗೆ ಕೂಡ ಸಾಬೀತು ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇತ್ತು. ಸೊ ಹೀಗಾಗಿ ಈ ಒಂದು ಯುದ್ಧವನ್ನ ತಾರ್ಕಿಕ ಅಂತ್ಯಕ್ಕೆ ಕಳಿಸಬೇಕು ಅಂದ್ರೆ ಆ ಇರಾನ್ನ ಸೇನೆಯನ್ನ ಕುಗ್ಗಿಸಬೇಕಾಗತ್ತೆ. ಸೊ ಇರಾನ್ ಸೇನೆಗೆ ಹಂತವಾಗಿ ಗೈಡ್ ಮಾಡುವಂತವರು ಸೇನಾ ಮುಖ್ಯಸ್ಥರು ಮತ್ತೆ ಭದ್ರತಾ ಮುಖ್ಯಸ್ಥರು ಕೂಡ ಆಗಿರ್ತಾರೆ. ಹೀಗಾಗಿ ಭದ್ರತಾ ಮುಖ್ಯಸ್ಥರನ್ನೇ ಟಾರ್ಗೆಟ್ ಮಾಡುವಂತಹ ಪ್ರಯತ್ನವನ್ನ ಈಗ ಇಸ್ರೇಲ್ ಮಾಡ್ತಿರುವಂತೆ ಕಾಣಿಸ್ತಾ ಇರುವಂತದ್ದು. ಭದ್ರತಾ ಮುಖ್ಯಸ್ಥರ ಜೊತೆಗೆ ಕಮಾಂಡರ್ ಅನ್ನು ಕೂಡ ಟಾರ್ಗೆಟ್ ಮಾಡಿ ಹತ್ಯೆ ಮಾಡುವಂತ ಕೆಲಸವನ್ನ ಕೂಡ ಈಗ ಇಸ್ರೇಲ್ ಮಾಡಿರುವಂತದ್ದು. ಸೊ ಇದರಿಂದ ಮುಂದಿನ ಹಂತದಲ್ಲಿ ಏನಾದ್ರೂ ಒಂದಷ್ಟು ಇರಾನ್ಗೆ ಹೊಡೆತ ಆಘಾತ ಆಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಆದಾಗ್ಯೂ ಕೂಡ ಇರಾನ್ ನಲ್ಲಿರುವಂತಹ ಸೇನಾ ವ್ಯವಸ್ಥೆ ಬಹಳಷ್ಟು ಡಿಫರೆಂಟ್ ಆಗಿರುವಂತದ್ದು, ಬೇರೆ ಬೇರೆ ಹಂತಗಳಲ್ಲಿ ಇರುವಂತದ್ದು. ಸೊ ಹೀಗಾಗಿ ದಾಳಿಯ ತೀವ್ರತೆ ಕಡಿಮೆ ಆಗುತ್ತಾ ಅನ್ನುವಂತ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರಗಳಿಲ್ಲ. ಭವಿಷ್ಯದಲ್ಲಿ ಇದಕ್ಕೆ ಉತ್ತರ ಸಿಗಬಹುದು. ಆದ್ರೆ ಈ ದಾಳಿ ಯಶಸ್ವಿ ಆಗಿದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಖಚಿತ ಆಗಬೇಕಾಗಿದೆ. ದಿವ್ಯಾ. ಶಬೀರ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಇಸ್ರೇಲ್ ನಡೆಸ್ತಾ ಇರುವಂತಹ ವೈಮಾನಿಕ ದಾಳಿಗಳ ಪರಿ ಮುಂದುವರೆದಿದೆ ಮತ್ತು ತನ್ನ ಟಾರ್ಗೆಟ್ನಲ್ಲಿ ಈಗ ಇರಾನ್ನ ಪ್ರಮುಖ ಇಬ್ಬರು ನಾಯಕರನ್ನ ಮುಗಿಸಲಾಗಿದೆ.